ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತು ಬೇಲ್ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಂತ ನೀವ್ ಹೀಗ್ ನಿದ್ದೆ ಕೆಟ್ಕೊಂಡು ನಿಂತಿದ್ರೆ ಹೇಗ್ ಮಾವ? ನಾಳೆ ಬೆಳಗ್ಗೆ ಹೋಗಿ ಲಾಯರ್ ಹತ್ರ ಬೇಲ್ ತಗೋಬೇಕಲ್ವಾ? ಹೋಗ್ ಮಲ್ಕೊಳ್ಳಿ ಮಾವ. ಇಲ್ಲ ತುಳಸಿ, ನಿದ್ದೆ ಬರ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಪಾಪ ಪರ್ಗ್ನೇನೆ ಕಾಡ್ತಾ ಇದೆ. ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನ್ ಹೇಳ್ತಿದ್ದೀರಾ ಮಾವ? ಏನ್ ತಪ್ಪು ಮಾಡಿದ್ರಿ ನೀವು? ನಾವಿಬ್ರು ದೂರ ಆಗಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತನಾ? ಹಾ ತುಳಸಿ, ಅದೇ ಅದೇ. ಇವಾಗ ನೋಡು, ಜ್ಯೋತಿ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ. ಆ ಪೊಲೀಸು ನನ್ನನ್ನು ಬಿಟ್ಟು ನಮ್ಮಪ್ಪಂಗೆ ಚಿತ್ರಹಿಂಸೆ ಕೊಡ್ತಿದ್ದಾನೆ. ಕಾಗೆ ಕೂತಿದ್ದಕ್ಕೂ ಕೊಂಬೆ ಮುರಿದಿದ್ದಕ್ಕೂ ಒಂದೇ ಇರೋ ಹಾಗೆ ನಾನು ಶಿವಣ್ಣನ ಹುಡ್ಕೊಂಡು ಹೋಗಿದ್ದು, ಅವನು ಕಾಣೆಯಾಗಿದ್ದು ಒಂದೇ ಥರ ಆಗಿ ಎಲ್ಲರ ಅನುಮಾನದ ಕತ್ತಿಗಳು ನನ್ನ ಮೇಲೇನೆ ತೇಲ್ತಾ ಇದೆ. ಯೋಚನೆ ಮಾಡಬೇಡಿ ಮಾವ. ಬೆಳಕಿರೋ ಕಡೆ ಹೇಗೆ ಹುಳುಗಳು ತುಂಬಿರ್ತಾವೋ ಹಾಗೆ ಒಳ್ಳೆಯವ್ರಿಗೆ ಕಷ್ಟ ಬರೋದು ಸಹಜ. ಈ ಕ್ಷಣ ಶಾಶ್ವತ ಅಲ್ಲ ಅಂತ ಮುಂದಿನ ಹೆಜ್ಜೆ ಇಡ್ತಾ ಇರಬೇಕು. ಏನು ಹೆಜ್ಜೆ ಇಡೋದು ಏನು? ನನ್ನ ನೆರಳೆ ನನ್ನನ್ನು ಅನುಮಾನಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ತುಳಸಿ, ನೀನೊಂದು ಕೇಳಲ್ಲ? ಕೇಳಿ ಮಾವ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಬಿಡ್ತು ಮಾವ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ಮ ಮೇಲೆ ಅನುಮಾನ ಪಟ್ರೆ ನನ್ನ ಮೇಲೆ ಅನುಮಾನ ಪಟ್ಟ ಹಾಗೆ. ಮಾವ, ಇಲ್ಲ ಕಣೆ, ನನಗೆ ಯಾಕೋ ಅವನ ಮೇಲೆ ಅನುಮಾನ. ಅವನು ಬಂದಾಗಿಂದ ನೀನು ಸರಿಯಾಗಿ ಗಮನಿಸಿದ್ಯಾ? ಒಂಥರ ವಿಚಿತ್ರವಾಗಿ ಆಡ್ತಾನೆ. ಮೊದ್ಲಿದ್ದಂಗೆ ಇಲ್ವೇ ಇಲ್ಲ ಅವನು. ಅವನು ಹೆಂಗಾದ್ರೂ ಹಾಳಾಗೋಗ್ಲಿ ಬಿಡು. ಅವನಿಂದನೋ ಇನ್ಯಾರಿಂದನೋ ಒಟ್ನಲ್ಲಿ ನಮ್ಮ ದಾರಿ ಗಡ್ಡವಾಗಿದ್ದು ಮುಳ್ಳು ನಾವೇನು ಮಾಡ್ದೇನೆ ಮಂಗ ಮಾಯ ಆಗೋಯ್ತು. ಈಗ ನಮ್ಮ ದಾರಿ ಸುಗುಮ ಆಗೋಯ್ತು. ನನಗಷ್ಟು ಸಾಕು ಬಿಡು. ಅಮ್ಮ, ಈಗ್ಲೇ ಅಷ್ಟೊಂದು ಸಂತೋಷ ಪಡ್ಬೇಡ. ಆ ಶಿವಣ್ಣ ಕಾಣೆ ಆಗಿದ್ದಾನೆ ಅಷ್ಟೇ, ಇನ್ನೂ ಸತ್ತಿಲ್ಲ. ಸತ್ತಿಲ್ಲ ಅಂತ ಅದ್ ಹೆಂಗ್ ಹೇಳ್ತ್ಯಾ? ಸತ್ತಿರ್ಲೂಬೋದಲ್ವಾ? ಅಮ್ಮ, ಅಟ್ಲೀಸ್ಟ್ ಆ ಸುದ್ದಿ ನಿಜ ಆಗೋವರ್ಗಾದ್ರೂ ಕಾಯಿ. ಇಲ್ಲ ಅಂದ್ರೆ ನಾಳೆ ದಿನ ನೀನು ನೊಂದ್ಕೋಬೇಕಾಗತ್ತೆ. ನಾಳೆ ವಿಷಯ ಬಿಡೆ, ಇವತ್ತಿನ ಸಂತೋಷನ ಅನುಭವಿಸ್ಬಿಡ್ಬೇಕು. ಯಾರೋ ಹೇಳ್ತಾ ಇದ್ರು, ನಮ್ಮ ಮನಸ್ನಾಗೆ ಯಾವಾಗ್ಲೂ ನಾವ್ ಏನ್ ಅನ್ಕೋತೀವೋ ಅದೇ ನಡೀತದಂತೆ. ಈಗ ನಾವಿಬ್ರು ಒಂದು ಕೆಲಸ ಮಾಡೋಣ. ನಾನು ನೀನು ಆ ಶಿವಣ್ಣ ಕಾಣೆ ಆಗಿದ್ದಾನಲ್ಲ, ಅದೆಂಗ ಕಾಣೆ ಆಗಿದನೋ ಹಂಗಿಂದಂಗೆ ಕಾಣೆ ಆಗಿ ಕೈಲಾಸ ಸೇರ್ಕೊಂಡ್ಬಿಡ್ಲಿ ಅಂತ ಅನ್ಕೋತಾನೇ ಇರೋಣ. ಆವಾಗ ಅಶ್ವಿನಿ ದೇವತೆಗಳು ಹೊಸ್ತು ಅಂದ್ಬಿಡ್ತಾರೆ. ಆಮೇಲೆ ನಮ್ಮ ಆಸೆ ಎಲ್ಲ ಈಡೇರ್ತದೆ. ಅಮ್ಮ, ನೀನ್ ಇಷ್ಟೊಂದು ಮಾತಾಡ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಆ ಶಿವಣ್ಣನ್ಗೆ ನೀನೇ ಏನೋ ಮಾಡಿದ್ಯಾ ಅಂತ. ಅಯ್ಯೋ, ನಿನ್ನ ಮಕ್ಕೊಡ್ದು ಬಿಡ್ತೀನಿ ನೋಡು. ಬಿಡ್ತು ಅನ್ನು. ಯಾರನ್ನ ನಿನ್ನ ಮಾತು ಕೇಳಿಸ್ಕೊಂಡ್ರೆ ನಮ್ಮ ಅಣ್ಣನ ಜೊತೆಗೆ ನಾನು ಪೊಲೀಸ್ ಅತಿಥಿ ಆಗ್ಬೇಕಾಯ್ತದೆ. ಅಮ್ಮ, ನೀನ್ ಯಾವ್ದಕ್ಕೂ ಹುಷಾರಾಗಿರು. ಒಂದ್ ಕಡೆಯಿಂದ ಎಲ್ರನ್ನೂ ವಿಚಾರಿಸ್ಕೊಂಡ್ ಬರ್ತಿದ್ದಾರೆ. ನಮ್ಮ ಹತ್ರ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಆಮೇಲೆ ನಮ್ಮಿಬ್ರನ್ನು ಸ್ಟೇಷನಲ್ಲಿ ಕೂರಿಸ್ಕೊಂಡು
ಲಾಠಿ ತಗೊಂಡು ಯವ್ವ, ಹೊಡಿಬೇಡಿ. ಅಯ್ಯೋ, ಬಿಟ್ಬಿಡಿ, ಹೊಡಿಬೇಡಿ. ಎಲ್ರು ಎದ್ದೇಳ್ತಾರೆ. ಬಾಯಿ ಮುಚ್ಚಮ್ಮ, ಏನಮ್ಮ ಆಯ್ತು ನಿನ್ಗೆ? ಅಯ್ಯೋ, ಅಮ್ಮ ಅಮ್ಮ ಪೊಲೀಸರು ಸ್ಟೇಷನ್ ಅಲ್ಲಿ ಹಾಕೊಂಡು ಲಾಠಿ ತಗೊಂಡು ಸರಿಯಾಗಿ ಹೊಡಿತಿರೋ ತರ ಕನ್ಸ್ಕಂಡ್ಯಾ? ಹ್ಞೂ ಕಣೆ, ಜೊತೆಗೆ ನಿನ್ಗೂ ಬಾರಿಸ್ತಿದ್ರು. ನನ್ ಗರ್ಭಿಣಿ ಅಮ್ಮ, ನನ್ಗೆ ಯಾರು ಹಂಗೆಲ್ಲ ಮೈ ಮುಟ್ಟಂಗಿಲ್ಲ. ಅದನ್ನ ಹೇಳಿದ್ದಕ್ಕೆ ಇನ್ನೂ 2 ಎಕ್ಸ್ಟ್ರಾ ಬಾರಿಸಿರು ನಿಂಗೆ. ಆ, ಆ, ಬೇಡ ಬಿಡಮ್ಮ, ಆ ವಿಷಯನೇ ಬೇಡ ಬಿಡು. ಥೋ ನಿನ್ನ, ನಾನೆಂಥ ಸುಂದರವಾದ ಲೋಕದಲ್ಲಿದ್ದೆ, ಎಂಥ ಕಲ್ಪನೆ ಕಾಣ್ತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲು. ಅಮ್ಮ, ಹಾಳು ಮಾಡೋದನ್ನ ನೀನೇ ತಾನೇ ಕಲ್ಸಿದ್ ನನ್ಗೆ. ಅಯ್ಯೋ ನಿನ್ನ. ಛೆ. ಭಾರ್ಗವಿ, ಎಲ್ಲರೂ ನಾಳೆ ನಮ್ಮಣ್ಣಂಗೆ ಬೇಲ್ ಸಿಗ್ತದೆ ಅಂತ ಅನ್ಕೊಂಡವ್ರೆ. ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ನಾಳೆ ಏನೋ ಬೇರೆನೇ ನಡೀತದೆ ಅಂತ. ಅಮ್ಮ, ಲಾಯರ್ ಕರೆದಿದ್ದಾರೆ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿನಪ್ಪ, ಹುಷಾರು, ಬೇಗ ಬಾ. ಸರಿ ಮಾವ, ಹಾಗೆ ಅಣ್ಣನ ಬಗ್ಗೆ ಏನಾದರೂ ವಿಷಯ ಗೊತ್ತಾದ್ರೆ ತಿಳ್ಕೊಂಡು ಬನ್ನಿ. ಸರಿ. ಬಿಡ ಬ್ಯಾಡ ಬಿಡ ಬಿಡ. ನೀವಾ ಇಲ್ಲಿಗೆ ಯಾಕೆ ಬಂದ್ರಿ? ಅಪ್ಪಿಲ್ಲಾರ್ದ ತಬ್ಲಿ ಮನಿ ಹೆಂಗೈತಿ ಅಂತ ನೋಡಕ್ ಬಂದೆ. ಇನ್ಸ್ಪೆಕ್ಟರ್ ಪಾ, ಯಾಕೋ ಮಾತಿಗೂ ಕಿರ್ಚಾಡ್ತಿ? ಪಾಪ ಅಪ್ಪರು ಪೊಲೀಸ್ ಸ್ಟೇಷನ್ದಾಗ ಅದಾರ, ನೀವೆಲ್ಲರೂ ಎಷ್ಟು ಗೋಳಾಡಕತ್ತೀರಿ ಅಂತ ನೋಡಕ್ ಬಂದೆ. ನನಗೇನು ಹಂಗೆ ಅನಿಸ್ವಲ್ತು. ವಾ, ಇದೇನಪ್ಪ ನಿನ್ನ ಬೈಕು? ಹೌದು. ಸರಿ ನಡಿಪ್ಪ, ಹೋಗೋಣ.